ಶಹಾಪುರ ತಾಲೂಕಿನ ಹೊಸಕೇರ ಗ್ರಾಮದ ವ್ಯಕ್ತಿಯೊಬ್ಬ ಹೋರಾಟಗಾರ ಚೆನ್ನಪ್ಪ ಆನೆಗುಂದಿಯವರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸಿದ್ದು ಕೂಡಲೇ ಅದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಯಾದಗಿರಿ ನಗರದ ಡಿಸಿಇಆರ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾಮೂಹಿಕ ಸಂಘಟನೆಗಳ ವೇದಿಕೆಯಿಂದ ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಲಾಗಿದೆ. ಶನಿವಾರ ಮಧ್ಯಾಹ್ನ 2:45 ಕೂಡ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಭಾಗವಹಿಸಿದ್ದ ಅನೇಕ ಮುಖಂಡರು ಚೆನ್ನಪ್ಪ ಆನೆಗುಂದಿ ಕಳೆದ 40 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ದು ಆತನ ಮೇಲೆ ಯಾವುದೇ ಒಂದು ಇವತ್ತಿನವರೆಗೂ ಕೂಡ ಆರೋಪಗಳಿಲ್ಲ. ಆದರೆ ಅಂತ ವ್ಯಕ್ತಿಯ ಮೇಲೆ ಇವತ್ತು ಸುಳ್ಳು ದೂರನ್ನು ದಾಖಲಿಸಿದ್ದು ಕೂಡಲೇ ಅದನ್ನು ತನಿಖೆ ಮಾಡಿ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ನಂತರ ಡಿಸಿಆರ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕೂಡ ಮನವಿಯನ್ನ ಸ್ವೀಕರಿಸಿ ಇದರ ಸರಿಯಾದ ಸೂಕ್ತವಾದಂತಹ ತನಿಖೆಯನ್ನು ನಡೆಸಿ ಸುಳ್ಳಾಗಿದ್ದಲ್ಲಿ 2 ಪ್ರಕರಣಗಳನ್ನು ರದ್ದುಗೊಳಿಸಲಾಗುವುದು ಎನ್ನುವ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದಂತಹ ಎಸ್ಎಂ ಸಾಗರ್ ಹಾಗೂ ಭೀಮರಾಯ ಪೂಜಾರಿ, ದಾವಲ್ ಸಾಬ್ ನದಾಫ್, ಮಲ್ಲಿಕಾರ್ಜುನ ಸತ್ಯಂಪೇಟೆ, ಗುಂಡಪ್ಪ ಕಲಬುರ್ಗಿ ಹಾಗೂ ಶರಣಬಸು ಹಿರೇಮಠ ಮತ್ತು ಶಾಂತಪ್ಪ ಸಾಲಿಮನಿ, ಧರ್ಮಣ್ಣ ದೊರೆ ಹಾಗೂ ಅಶೋಕ್ ಕಲಾಲ್ ಹಾಗೂ ರಾಮಯ್ಯ ಆಲಳ ಮತ್ತು ಯಶವಂತ್ ಟಿ ನರಸಣ್ಣ ನಾಯಕ, ದೇವೇಂದ್ರಪ್ಪ ಪಾಟೀಲ ಮಾಲಗತ್ತಿ ಹಾಗೂ ಚಾಂದ್ ಪಾಷಾ ತಡಿಬಿಡಿ ಮತ್ತು ವೀರೇಶ ಸಜ್ಜನ್ ಹಾಗೂ ಮಲ್ಲಣ್ಣ ಹುಬ್ಬಳ್ಳಿ ಹಾಗೂ ನಿಂಗಣ್ಣ ಕುರ್ಕುಂದ ಮತ್ತು ಧರೇಶ್ ಅಹಮದ್, ರಂಗಮ್ಮ ಕಟ್ಟಿಮನಿ, ಮಲ್ಕಣ ಚಿಂತಿ ಸೇರಿದಂತೆ ನೂರಾರು ಸಂಖ್ಯೆಯ ಜನರು ಕೂಡ ಭಾಗವಹಿಸಿ ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಡಿಸಿಇಆರ್ ಪೊಲೀಸ್ ಠಾಣೆಯವರೆಗೂ ಕೂಡ ಘೋಷಣೆಗಳನ್ನು ಕೂಗಿ ಆಗಮಿಸಿ ನಂತರ ಧರಣಿ ನಡೆಸಲಾಯಿತು. ಅದನ್ನು ಬೇಡ ಅಂತ ಒಂದು ಹೋರಾಟ ಮಾಡಿ ಮತ್ತೆ ಇಂಥವೆಲ್ಲ ಮಾಡಕತ್ತನಂದಾಗ ರಾಜಕೀಯ ಸ್ಥಿತಿ ಬರಕತ್ತದ. ಏನಪ್ಪ ಇಂಥೆಲ್ಲರೂ ಇರೋಕ್ಕಾಗಿನೋ ಈತ ಹಿಂಗ್ ಮಾಡ್ತಾನಲ್ಲ ಅಂತ ಅನ್ನೋದು ಸಿಟ್ಟು ಅವ್ರಿಗೆ ಬರ್ತದ. ನಮಗಿದ್ರ ಜನರಿಗೆ ಜನಸಾಮಾನ್ಯರಿಗೆ ಎಲ್ಲರಿಗೆ ಕಲ್ಯಾಣದ ಕೆಲಸ ಮಾಡಬೇಕು. ಆಮೇಲೆ ಮನೆಗಳಾಗ ಕುಡುಕರಿದ್ರ ಏನದ ಕಷ್ಟ ಸಾಬ್ರುಗಳಿಗೆ ಸುಮ್ಮನೆ ಕುದುರ್ಬೇಡ್ರಿ ನೀವು. ಏನಾಗ್ಯದ ಪರಿಸ್ಥಿತಿ, ಮೊದಲು ಮನೆ ಕುಡ್ತಾರ, ಕುಡಿದು ಹೆಂಡತಿಗೆ ಮೊದಲು ಕಿರಿಕಿರಿ, ಬೇಡ ಸಣ್ಣ ಬಿಟ್ಟನಾದ್ರೆ ಕಾಯಿ ಕಿರಿಕಿರಿ. ಅವು ಏನ್ ಮಾಡೋದು ಹೆಣ್ಮಕ್ಳು ಹೊಟ್ಟಿ ಪಟ್ಟಿ ಮಾಡೋದು, ಅಡಿಪಡಿ ಮಾಡೋದು. ಸರಿಯಾದಂತ ಒಂದು ತನಿಖೆ ಮಾಡಿ, ನಿಷ್ಪಕ್ಷವಾಗಿ ತನಿಖೆ ಮಾಡಿ, ಒಬ್ಬ ಹೋರಾಟಗಾರ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟಗಾರರ ಮೇಲೆ ಅಟ್ರಾಸಿಟಿ ಮಾಡಿರತಕ್ಕಂಥದ್ದು ಅದು ಅನ್ಯಾಯದ. ಅದನ್ನ ಬಿ ಫೈಲ್